ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೇನೆ. ನಾವು ಕೂಡ ಆರಾಮದೇವಿ ನೋಡ್ರಿ. ಇವತ್ತು ಬೆಳಗಿಂದ ವ್ಲಾಗ್ನ ಚಾಲೂ ಮಾಡೀನಿ. ಈಗ 9:30 ಆಗಿರ್ಬೇಕು ಟೈಮ್. ಇವತ್ತು ಮುಂಜಾನೆ ಎದ್ದು ಕೂಡಲೇ ಹಾವಿನ ಮಕ್ಕ ನೋಡೋದಾತ್. ನಾವು ಡೈಲಿ ಎದ್ದು ನಾನು ಹೋಗಿ ಬಚ್ಚಲ್ಮನೆ ಹೋಗಿ ಒಲಿ ಉರಿ ಮಾಡ್ತಿದ್ನಿ. ಇವತ್ತು ಸ್ವಲ್ಪ ನಂದು ಲೇಟ್ ಆಯ್ತು ಹೇಳೋದು. ನಿನ್ನೆ ನಮ್ಮ ಚಿನ್ನು ನೋಡ್ರಿ 11-12 ಗಂಟೆಗೆ ಮಕ್ಕೊಂಡಾಳ. ಹಂಗಾಗಿ ನಾನು ಮಲ್ಗೋದು ಲೇಟ್ ಆಯ್ತಲ್ಲ, ಹಂಗೆ ನಾ ಎದ್ದೊಳೋದು ಸ್ವಲ್ಪ ಲೇಟ್ ಆಗ್ಬಿಡ್ತು. ಇವತ್ತು ಎದ್ದು ಅತ್ತಿ ನೀರೊಲಿ ಉರಿ ಮಾಡ್ರ ತಡಿ ಹಂಗಾರ ಅಂತಂದು ಇವತ್ತು ದವಾಖಾನೆ ಹೋಗೋದಿತ್ತು ರೀ. ಅವ್ರಿಗೆ ಒಂದಿನ ಬಿಟ್ಟು ಒಂದಿನ ಬರೋಕ್ಕೆ ಹೇಳಿದ್ರೆ ನಿನ್ನೆ ಹಬ್ಬದ ಸಂಬಂಧ ಅಂತ ಅಂದ್ಬಿಟ್ಟಿದ್ವಿ. ಅದಕ್ಕೆ ಅವ್ರು ಹೋಗ್ಕರಂಗಾರ ಅಂಥೇಳಿ ಒಲಿ ಉರಿ ಮಾಡ್ರ ಅಂತಂದು ನಾನು ಬೇರೆ ಕೆಲಸ ಮಾಡತ್ತಿದ್ನಲ್ಲ. ಅವ್ರು ಹೋದ್ರು. ಹೋಗಿನೂ ಡೋರ್ ಓಪನ್ ಮಾಡಿದ್ರು ನೋಡ್ರಿ. ಬಾಗ್ಲ ತೆಗಿಯೋದಷ್ಟು ಸಡನ್ನ ಮೈ ಮೇಲೆ ಬಿದ್ದುಬಿಡ್ತು. ಅದು ಕೆಟ್ಟ ಸಣ್ಣದೈತಿ. ಹಾಕಿರ್ತೆ ನೋಡ್ರಿ, ವಿಡಿಯೋ ನೋಡ್ರಿ. ಅದು ಮತ್ತು ಅದೇನ ತಲೆ ಹೊಡಿಬೇಕಂತ್ರಿ. ಅದು ಹಂಗೆ ಬಿಟ್ರೆ ಮತ್ತೇನ ಆಕೈತೆ ಅಂತೇನ ಅಂದ್ರೆ ಅದ್ರ ಗೊತ್ತಿಲ್ಲ ಹಂಗೆ ಅಷ್ಟೊಂದು. ಹಂಗಾತ ಅದಕ್ಕೆ ದವಾಖಾನೆ ಹೋಗ್ಯಾರ ನಮ್ಮ ಮನ್ಯಾರು ಕರ್ಕೊಂಡು. ನಮ್ಮ ಚಿನ್ನು ಅವ್ರ ಅಮ್ಮನ ಕರ್ಕೊಂಡು ಬೈಕ್ ತೊಗೊಂಡು ದವಾಖಾನೆ ಹೋಗ್ಯಾರ. ಮೊನ್ನೆ ಒಂದು ಅರ್ಧ ಇಂಜೆಕ್ಷನ್ ಮಾಡ್ಸ್ಕೊಂಬಂದಾರ. ಜ್ವರನ ಕಡಿಮೆ ಆಗೋಲ್ಲ ಅವ್ರಿಗೆ. ಚಳಿ ಜ್ವರ ಬಿಟ್ಬಿಟ್ಟು ಬರಾಕತ್ಬಿಟ್ಟವ. ಇವತ್ತು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಗುಳಿಗೆ ತೊಗೊಂಡು ಬರ್ತಾರೆ. ಬರೀ ನಮ್ಮ ಗೌರಿನ ತನದಿಂದ ಅದು ಸಡ್ಡು ಹಾಕಿದಾಗಿಂದ ತೋರಿಸೇ ಇಲ್ಲ ನನ್ನ. ಇವತ್ತು ತೋರಿಸ್ತೇನೆ ನಮ್ಮ ಗೌರಿ ಶೆಡ್ ಹೆಂಗಾಗೈತೆ ಅಂಥೇಳಿ. ಮ್ಯಾಲೆ ತಗಡು ಹಾಕ್ಯವ್ರೆ. ತಗಡು ಶಾರ್ಟೇಜ್ ಬಿದ್ದು ಹಾಗಾಗಿ ಈ ಕಡೆ ಸುತ್ತಲೂ ಒಂದು ಸೈಡ್ ತಾಡ್ಪತ್ರೆ ಹಾಳಿ ಕಟ್ಕೊಂಡೇವಿ. ಈ ಸದ್ಯಕ್ಕೆ ಟೆಂಪ್ರವರಿಗೆ. ನಮ್ಮ ಗೌರಿಯಾರು ಇಲ್ಲದಾರ. ಇಲ್ಲಿ ಹೊಟ್ಟೆ ಮೇವು ಮಾಡ್ಕೊಳಕಂದು ಇಲ್ಲೊಂದಿಷ್ಟು ಕುಲ್ಲ ಜಾಗ ಬಿಟ್ಕೊಂಡೇವಿ. ಗೊಂದ್ಲಿ ಮಾಡ್ಯಾರ. ಅಂದ್ರೆ ಕಟ್ಟಿದ ಬಳಕ 4-5 ದಿನ ಅಲ್ಲೇ ಅವ್ರ ದೊಡ್ಡಪ್ಪರ ಮನ್ಯಾಗನ ಕಟ್ಟಿಬಿಟ್ಟಿದ್ವಿ. ಯಾಕಂದ್ರೆ ಇದು ಸ್ವಲ್ಪ ಆರ್ಬೇಕಲ್ಲ. ಇದೆಲ್ಲ ಸಿಮೆಂಟ್ ಮಾಡ್ಕೊಂಡಿದ್ವಿ. ಮತ್ತೆಲ್ಲ ಹಾಳಕತ್ತ ಅಂಥೇಳಿ ಅಲ್ಲೇ ಕಟ್ಟಿದ್ವಿ. ಗೊಂದ್ಲಿಗೆ ಅದೆಲ್ಲ ಆಗಿದ್ದಕ್ಕೆ. ಇಲ್ಲಾಂದ್ರೆ ಕೋಡ ಚುಸ್ತಂದ್ರೆ ಎಲ್ಲ ಮುರಿದು ಹೋಗ್ತೈತಿ ಅಂಥೇಳಿ ಮತ್ತು ಹೊಡಿತೈತೆ ಅಂಥೇಳಿ ಅದಕ್ಕೆ ಈ ರೀತಿ ಕಟ್ಟೆ ನೋಡ್ದೆ. ಇದ್ದಿದ್ದ ತಗಡುಗಳು ಅಡ್ಜಸ್ಟ್ಮೆಂಟ್ ಮಾಡಿ ಈ ರೀತಿಯಾಗಿ ಕಟ್ಟೇವಿ. ಈ ಕಡೆ ಅಷ್ಟ ಸ್ವಲ್ಪ ತಾಡ್ಪತ್ರೆ ಹಾಳೆ ಬಂದೈತಿ. ಈ ಕಡೆ 1-2-3 ತಗಡಿನಷ್ಟು ಗ್ಯಾಪ್ ಉಳಿದೈತಲ್ಲ, ಇಲ್ಲಷ್ಟು 2 ತಾಡ್ಪತ್ರೆ ಹಾಳೆ ಹಾಕ್ಕೊಂಡು ಈ ರೀತಿ ಮಾಡ್ಯ ನೋಡ್ರಿ. ನಮ್ಮ ಗೌರಿ ಇಲ್ಲದ. ನಮ್ಮ ಚಿನ್ನು ಹೆಸರಿಟ್ಟ ಗೌರಿ ಅಂತೆ. ಲಕ್ಷ್ಮಿ ಅನ್ನಕ್ಕೆ ಬರಲಿಲ್ಲ ರೀ. ಗೌರಿ ಎಷ್ಟು ಚಂದ ಅಂದ್ಲ, ಹಂಗಾಗಿ ಗೌರಿನೇ ಇಟ್ವಿ. ನಮ್ಮ ಗೌರಿ ಸಮಾಧಾನ ಅದಾಳ. ಹಾಯೋದದು ಏನಿಲ್ಲ. ಸಣ್ಣವ್ರು ಹೋದ್ರೂ ಸುಮ್ಮನೆ ಇರ್ತೈತಿ. ಹಿಂಗಿರ್ಬೇಕು ನೋಡ್ರಿ. ದನಗಳು ಇದ್ರೆ ಅಂದ್ರೆ ಮೇವದು ಹಾಕಕತ್ತಾಗ ಮಾಡಕತ್ತಾಗ ಏನು ಅನ್ಸೋದಿಲ್ಲ. ಒಂದೊಂದು ಹಾಯ್ತಿರ್ತಾವ ಗೋಣದ ಹಾಕ್ತಾವಲ್ಲ, ಹಂಗಿದ್ರೆ ಕಷ್ಟ. ಒಟ್ಟು ಏನಿಲ್ಲ, ಸಮಾಧಾನ ಅದಾಳ. ಅವ್ರು ಬರೋಷ್ಟ್ರ ನೋಡ್ರಿ ನಾಷ್ಟ ಮಾಡ್ಬೇಕು. ನಿನ್ನಿದು ಸಾರು ಅದು ಎಲ್ಲ ಹಂಗೆ ಐತೆ. ಅಡುಗೆ ಏನು ಭಾಳ ಮಾಡಲ್ಲ. ರೈಸ್ ಇದ್ದಿದ್ದಿಲ್ಲ. ಅವ್ರಿಗೆ ಸ್ವಲ್ಪ ಬಿಸಿದು ಹೇಳ್ಯಾರಲ್ಲ. ನಾಳೆ ಏನಾದರೂ ಮಾಡಿದ್ರೆ ಅಂತ ಅಂದ್ಕೊಂಡೇನಿ. ಇವತ್ತು ಉಪ್ಪಿಟ್ಟು ಅದ ಪದೇ ಅಂಕ್ಲೇನ ಒಲೆ ಅನ್ನಕತ್ತಾರ. ಸ್ವೀಟ್ ಅಂತೂ ಮೊದಲೇ ತಿನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ಚಲೋ ಹೊತ್ನಂಗೆ ಉಪ್ಪು ಖಾರ ಮುಂದೆ ಮಾಡಿ ಸ್ವಲ್ಪ ಚಿತ್ರಾನ್ನ ಮಾಡಿದ್ರೆ ಆತಂತೇಳಿ ರೆಡಿ ಮಾಡ್ಕೊಂಡೇನಿ. ಅವ್ರು ಬರೋಷ್ಟ್ರೊಳಗೆ ನಾಷ್ಟ ರೆಡಿ ಆಗ್ಬೇಕು. ಗುಳಿಗೆ ತೊಗೋತಾರಲ್ಲ ಅದಕ್ಕೆ. ನಾಷ್ಟ ಅದು ಎಲ್ಲ ಆದ ಬಳಿಕ ಮತ್ತು ನಾನು ನಿಮ್ಗೆ ಸಿಗ್ತೇನಂತ್ರಿ. ಹೊಡಿತೀಯ ಬ್ಯಾಡ್ರಿ. ಹಿಂಸರಿ ಸಾಣದೈತೆ ಗಬಗ್ಗೆ ನನ್ನ ಕೈ ಮ್ಯಾಗ ಬಿಟ್ಟದ. ನಾನೇ ಇನ್ಮೇ ಬಂದು ಉರಿ ಮಾಡೋಕ್ಕಿದ್ದೆ. ಆ ಕರೆಂಟ್ ಹೋಗೋದು ಬರೋದು ಮಾಡತ್ತ ಹಂಗೆ. ಇವ್ವ ಬವ್ವನ ಹಾವನ ಹಾಗ ಹಾಕಿರ್ತೈತೆ ನಾಗರಾವನ. ಅದು ನಾಗರಾವ ನೋಡಲ್ಲಿ ಬವ್ವ. ಇಲ್ಲಿ ದವಾಖಾನೆ ಹೋಗಿ ಬಂದ್ಬಿಡಕ್ಕೆ ನೋಡ್ರಿ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು ನಮ್ಮ ಅತ್ತಿ. ನಾವ ಒಂಚೂರು ಕುಂದ್ರ ಅಂತಂದ್ವಿ. ಇಲ್ಲಿ ಚಿನ್ನು ನೋಡ್ರಿ TV ಒಳಗೆ ಬರೋದನ್ನು ಸೀನ್ ನೋಡ್ಕೊ ಅಂತ ಕುಂತಾಳ. ಇವತ್ತಿನ ವಿಡಿಯೋ ಇಷ್ಟೆಲ್ಲ ಆಗಿತ್ತು ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಾಕೆ ಹೋಗಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೇನೆ ಅಂತ. ಎಲ್ಲರಿಗೂ ನಮಸ್ಕಾರ.